ನಮಸ್ಕಾರ ಮಿತ್ರರೇ. ವಿಟಮಿನ್ ಯುಕ್ತ, ಇಮ್ಯುನಿಟಿ ಜಾಸ್ತಿ ಆಗುವ, ಜೀರ್ಣಶಕ್ತಿ ಹೆಚ್ಚಿಸುವ, ಹೃದಯಕ್ಕೆ ಮತ್ತು ಶುಗರ್ಗೆ ಒಳ್ಳೆಯದಾಗಿರುವ ಒಂದು ಮಲೆನಾಡಿನ ಸ್ವಾದಿಷ್ಟಕರವಾದ ತಿಂಡಿಯನ್ನು ತೋರಿಸ್ತಾ ಇದ್ದೀನಿ. ಇದು ಜಾಕ್ ಫ್ರೂಟ್ ಅಂದರೆ ಹಲಸಿನಕಾಯಿ. ಇದರಿಂದ ನಾನು ಇವತ್ತು ಶಾಲೋ ಫ್ರೈ ಮಾಡಿ ಒಂದು ಬೇಗನೆ ಮಾಡುವಂತಹ ರುಚಿಕರವಾದ ತಿಂಡಿಯನ್ನು ತೋರಿಸ್ತಾ ಇದ್ದೀನಿ. ಜಾಕ್ ಫ್ರೂಟನ್ನು ಚೆನ್ನಾಗಿ ಕಟ್ ಮಾಡಿ ನಡುವೆ ಇರುವ ಗಟ್ಟಿ ಪದಾರ್ಥ ತೆಗೆದುಬಿಡಿ. ಆಮೇಲೆ ಚಿರೋಟಿ ರವೆ, ಹುಣಸೆಹಣ್ಣು, ಅಚ್ಕಾರದ ಪುಡಿ, ಉಪ್ಪು, ಅರಿಶಿನ ತಗೊಂಡಿದ್ದೀನಿ. ಇದಕ್ಕೆ ಹುಣಸೆಹಣ್ಣಿನ ರಸನ ಸೇರಿಸಿ ಆಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಪೇಸ್ಟನ್ನಾಗಿ ಮಾಡಿಕೊಳ್ಳಿ. ಆಮೇಲೆ ಕಟ್ ಮಾಡಿಟ್ಟಿರುವಂಥ ಹಲಸಿನಕಾಯಿಯನ್ನು ನಾವು ಇದರಲ್ಲಿ ಡಿಪ್ ಮಾಡಿ ಮಸಾಲೆನ ಚೆನ್ನಾಗಿ ಸವರಿಬಿಟ್ಟು ಒಂದು 10 ನಿಮಿಷದವರೆಗೂ ಇದನ್ನು ನಾವು ಇಡೋಣ. ಯಾಕಂದರೆ ಸ್ವಲ್ಪ ಇದು ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತ. ಆಮೇಲೆ ಒಂದು ತವೆನ ಬಿಸಿ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ನಾವು ಚಿರೋಟಿ ರವೆಯಲ್ಲಿ ಒಂದೊಂದನ್ನು ಅದ್ದಿಬಿಟ್ಟು ಇಲ್ಲಿ ಹಂಚು ಮೇಲೆ ಚೆನ್ನಾಗಿ ತಟ್ಟೆ ಮುಚ್ಚಿ ನಾವು ಬೇಯಿಸ್ಕೊಳ್ಳೋಣ. 2 ಸೈಡಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡು ಇದಕ್ಕೆ ಮೇಲೆ ನಿಂಬೆಹಣ್ಣಿನ ರಸವನ್ನು ಹಾಕಿಕೊಂಡು ಒಂದು ಸಾರಿ ನೀವು ತಿಂದು ನೋಡಿ. ತುಂಬಾ ಟೇಸ್ಟಿಯಾಗಿದೆ. ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇದು ಶುಗರ್ ಪೇಷಂಟ್ಗೂ ಒಳ್ಳೆಯದು ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ.